ಭಾರತ ಈಗ ವಿಶ್ವ ಕ್ರಿಕೆಟ್ನೇ ರೂಲ್ ಮಾಡ್ತಿದೆ. ಮೆನ್ಸ್ ಟೀಮ್, ವುಮೆನ್ಸ್ ಟೀಮ್ ಅಷ್ಟೇ ಯಾಕೆ, ಅಂಡರ್ 19ನಲ್ಲೂ ನಾವೇ ಚಾಂಪಿಯನ್ಸ್. ಕಳೆದ 3 ವರ್ಷಗಳಲ್ಲಿ 5 ICC ಟ್ರೋಫಿಗಳನ್ನು ಗೆದ್ದಿದ್ದಾರೆ. ಜೊತೆಗೆ ಇತ್ತೀಚೆಗೆ ಒಂದು ಕೊರತೆ ಅನ್ನಿಸ್ತಾ ಇರೋದು ಏಕದಿನ ವಿಶ್ವಕಪ್. 2023ರಲ್ಲಿ ಜಸ್ಟ್ ಮಿಸ್ ಆಗಿರುವಂತ ಪ್ರತಿಷ್ಠಿತ ಟ್ರೋಫಿಯನ್ನ 2027ಕ್ಕೆ ಶತಾಯಗತಾಯ ಗೆಲ್ಲಲೇಬೇಕು ಅಂತ BCCI ಪಣ ತೊಟ್ಟಿದೆ. ಅದಕ್ಕಾಗಿ ರಣತಂತ್ರಗಳನ್ನು ಶುರು ಮಾಡಿದೆ. ವಿಶ್ವಕಪ್ನ ಯುದ್ಧಕ್ಕಾಗಿ 20 ರಣಬೇಟೆಗಾರರ ಹೆಸರು ಕೂಡ ಫೈನಲ್ ಆಗಿದೆ. ಸೊ ಯಾರೆಲ್ಲ ಲಿಸ್ಟಲ್ಲಿದ್ದಾರೆ? ರೋಕೋಗೆ ಚಾನ್ಸ್ ಕೊಡ್ತಾರಾ? BCCIನ ಗೇಮ್ ಪ್ಲಾನ್ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರ T20 ವಿಶ್ವಕಪ್, 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿ, ಹಾಗೆ 2026ರಲ್ಲಿ T20 ವಿಶ್ವಕಪ್ ಗೆದ್ದಿರುವಂತಹ ಭಾರತ ಈಗ 2027ರ ವಿಶ್ವಕಪ್ ಮೇಲೂ ಕೂಡ ಕಣ್ಣಿಟ್ಟಿದೆ. ಹೀಗಾಗಿ ಇನ್ನೂ 1.5 ವರ್ಷ ಇರುವಾಗಲೇ ಸಿದ್ಧತೆ ಶುರು ಮಾಡಿದೆ. BCCI ಆಯ್ಕೆ ಸಮಿತಿ ಈಗಾಗಲೇ 20 ಆಟಗಾರರ ಲಿಸ್ಟ್ ಅನ್ನ ರೆಡಿ ಮಾಡಿದೆ. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೆ ನಮೀಬಿಯಾದಲ್ಲಿ ನಡೆಯಲಿರುವಂತ ಈ ಟೂರ್ನಿಗೆ ಆಯ್ಕೆ ಮಂಡಳಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ನೇತೃತ್ವದಲ್ಲಿ IPL ಸೇರಿದಂತೆ ವಿವಿಧ ಪಂದ್ಯಗಳಲ್ಲಿ ಈ 20 ಆಟಗಾರರ ಪ್ರದರ್ಶನವನ್ನ ಮಾನಿಟರ್ ಮಾಡ್ತಾರೆ. ಇದಕ್ಕೆ ಪೂರಕವಾಗಿ ಏಕದಿನ ಸರಣಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಗೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. 20 ಆಟಗಾರರ ಪ್ರದರ್ಶನದ ಮೇಲೆ ಕಣ್ಣಿಡಲು ಟೀಮ್ ರೆಡಿ. 2027ರ ಏಕದಿನ ವಿಶ್ವಕಪ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ BCCI ಪವರ್ಫುಲ್ ಆಗಿ ಪ್ಲಾನ್ಗಳನ್ನು ಮಾಡ್ತಿದೆ. IPL ಪಂದ್ಯಗಳ ವೇಳೆ ಅಜಿತ್ ಅಗರ್ಕರ್ ನೇತೃತ್ವದ ಟೀಮ್ ಇಂಡಿಯಾ ಆಯ್ಕೆ ಮಂಡಳಿಯ ಸದಸ್ಯರಾಗಿರುವಂತ SS ದಾಸ್, RP ಸಿಂಗ್, ಅಜಯ್ ರಾತ್ರಾ ಹಾಗೆ ಪ್ರಗ್ಯಾನ್ ಓಜಾ 20 ಆಟಗಾರನ ಮೇಲ್ವಿಚಾರಣೆ ಮಾಡ್ತಾರೆ. ಸೊ ಲಿಸ್ಟ್ನಲ್ಲಿರುವಂತ 20 ಆಟಗಾರರ ಪಂದ್ಯಗಳ ವೇಳೆ ಆಯ್ಕೆದಾರರು ಸ್ಟೇಡಿಯಂಗೆ ಹೋಗಿ ವೀಕ್ಲಿ ಒನ್ಸ್ ಆದ್ರೂ ಕೂಡ ಒಂದು ಪಂದ್ಯವನ್ನ ಆನ್ ಫೀಲ್ಡ್ ನಲ್ಲಿ ನೋಡಲೇಬೇಕು. ಹಾಗೆ ಟಿವಿಗಳಲ್ಲಿ ವಾರಕ್ಕೆ 5 ಪಂದ್ಯಗಳನ್ನ ವಾಚ್ ಮಾಡಬೇಕು. ಹೀಗೆ ಟೋಟಲ್ ಆಗಿ ಒಬ್ಬ ಸದಸ್ಯ ವಾರದಲ್ಲಿ 6 ಪಂದ್ಯಗಳನ್ನ ಮಾನಿಟರಿಂಗ್ ಮಾಡಲೇಬೇಕು. ಸೊ ಅದರಲ್ಲಿ ಈ ಲಿಸ್ಟ್ ನಲ್ಲಿರುವಂತ ಯಾವೆಲ್ಲ ಆಟಗಾರರಿದ್ದಾರೋ ಅವರ ಪ್ರದರ್ಶನವನ್ನ ಜಡ್ಜ್ ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕಿರುವಂತ ರಿಪೋರ್ಟ್ಗಳ ಪ್ರಕಾರ ಟೀಮ್ ಇಂಡಿಯಾದ ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ಮುಂಬೈನಲ್ಲಿ ನಡೆಯುವಂತ ಪಂದ್ಯಗಳ ಮೇಲೆ ಕಣ್ಣಿಡ್ತಾರೆ. ಇನ್ನು ಶಿವಸುಂದರ್ ದಾಸ್ ಕೋಲ್ಕತ್ತಾ ಹಾಗೆ RP ಸಿಂಗ್ ಜೊತೆಗೆ ಅಜಯ್ ರಾತ್ರಾ ದೆಹಲಿಯಲ್ಲಿ ನಡೆಯುವಂತಹ ಪಂದ್ಯಗಳನ್ನ ಮಾನಿಟರ್ ಮಾಡ್ತಾರೆ. ಉಳಿದಂತೆ ಪ್ರಗ್ಯಾನ್ ಓಜಾ ಬೆಂಗಳೂರು ಹಾಗೆ ಹೈದರಾಬಾದ್ನಲ್ಲಿ ನಡೆಯುವಂತ ಕೆಲ IPL ಪಂದ್ಯಗಳನ್ನ ವೀಕ್ಷಿಸುವ ನಿರೀಕ್ಷೆ ಇದೆ. ಪ್ರಸ್ತುತ ಪೇಸ್ ಬೌಲಿಂಗ್ ವಿಭಾಗದಲ್ಲಿ ಈಗ ಲಿಸ್ಟ್ನಲ್ಲಿ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಹಾಗೆ ಹರ್ಷದೀಪ್ ಸಿಂಗ್ ಅವರ ಹೆಸರು ಲಿಸ್ಟ್ನಲ್ಲಿದೆ. ಹರ್ಷಿತ್ ರಾಣಾ ಕೂಡ ಇದ್ದಾರೆ, ಬಟ್ ಅವರದ್ದು ಸ್ವಲ್ಪ ನೀ ಇಂಜುರಿ ಇರೋದ್ರಿಂದ, ಸೊ ಸರ್ಜರಿ ಆಗಿರೋದ್ರಿಂದ ಅವರು ರಿಕವರ್ ಆಗ್ತಾರಾ ಇಲ್ವಾ ಅನ್ನೋದನ್ನ ಕೂಡ ನೋಡಿಕೊಂಡು ನೆಕ್ಸ್ಟ್ ಅವರನ್ನ ಫೈನಲ್ ಮಾಡ್ಬೇಕಾ ಬಿಡ್ಬೇಕಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಜೊತೆಗೆ ಹರ್ಷಿತ್ ರಾಣಾ ಈ ಸಲ IPL ನಲ್ಲಿ ಆಡ್ತಾ ಇಲ್ಲ. ಇನ್ನು ಅದು ಅಲ್ಲದೆ ಈ ಸಲ ಏಕದಿನಕ್ಕೆ ಹಾರ್ದಿಕ್ ಪಾಂಡ್ಯ ಅವರ ಹೆಸರು ಕೂಡ ಜಾಯ್ನ್ ಆಗಿದೆ. ಇನ್ನು ಬ್ಯಾಟಿಂಗ್ ಅಂತ ಬಂದಾಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್, ಶ್ರೇಯಸ್ ಅಯ್ಯರ್ ಕೂಡ ಪಟ್ಟಿಯಲ್ಲಿದ್ದಾರೆ. ಅಂಡ್ ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಜೊತೆಗೆ ಯಶಸ್ವಿ ಜೈಸ್ವಾಲ್ ಕೂಡ ಈಗ ಬ್ಯಾಕಪ್ ಆಗಿ ಲಿಸ್ಟ್ ಸೇರ್ಕೊಂಡಿದ್ದಾರೆ. ಸೊ ಟೋಟಲ್ ಆಗಿ 20 ಆಟಗಾರರಿಗೆ ಈಗ IPL ಎಂಟ್ರೆನ್ಸ್ ಟೆಸ್ಟ್ ರೀತಿ ಇರಲಿದೆ. ಸೊ ಇಲ್ಲಿ ಧೂಳೆ ಬಿಸಿದ್ರೆ BCCIನ ಆಯ್ಕೆ ಸಮಿತಿ ಇವರ ಮೇಲೆ ಕಣ್ಣಿಡಲಿದೆ. ಒಟ್ನಲ್ಲಿ ಟೀಮ್ ಇಂಡಿಯಾ ICC ಟೂರ್ನಮೆಂಟ್ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. T20 ವಿಶ್ವಕಪ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಕಪ್ಗಳು, ಚಾಂಪಿಯನ್ಸ್ ಟ್ರೋಫಿ, ವುಮೆನ್ಸ್ ವಿಶ್ವಕಪ್, ಅಂಡರ್ 19 ವಿಶ್ವಕಪ್, ಹೀಗೆ ಎಲ್ಲದರಲ್ಲೂ ಕೂಡ ಭಾರತವೇ ಬಾಸ್ ಆಗಿ ಮೆರಿತಾ ಇದೆ. ಈಗ 2027ಕ್ಕೂ ಏಕದಿನ ವಿಶ್ವಕಪ್ ಗೆದ್ದು ಬಿಟ್ರೆ ಚಾಂಪಿಯನ್ ಆದಂತೆಯೇ ಲೆಕ್ಕ. ನಮಸ್ಕಾರ.